ಯಾವುದು ಗೊತ್ತಾಗ ಹೌದು ಗೊತ್ತಾಗ ಮತ್ತೆ ಅಲ್ಲೇ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಇಟ್ಟು ಅಲ್ಲಿಂದ ಇವ್ರು ಬರೋರು ಕಾತ್ಕೊಂಡಿತ್ತು ಇವ್ರ ಕರ್ಕೊಂಡು ಬರ್ಬೇಕು ಇಲ್ಲಿಗೆ. ಅದೇ ಕಾನೂನು ಅದೇ ನಮ್ಮ ಸಪೋರ್ಟ್ ಯಾರು ಇಲ್ಲ ಬಾ ಸುಮ್ಮನೆ ಮಾತಾಡೋ ಉಳಿದೇನು ಅಂತೆಲ್ಲ ಮಾತಾಡಕ್ಕೆ ಹೋಗಬೇಡ ಆಯ್ತಾ. ನಿಮಗೆ ನೀವು ತೊಂದರೆ ಇದೆ ನೀವು ಕಂಪ್ಲೇಂಟ್ ಕೊಡಿ, ನಾವು ತೊಗೊಳ್ಳೋದು ರೆಡಿ ಇದ್ದೀವಿ. ನಾವು ತೊಗೊಳ್ಳೋದು ಅಂತ ಯಾವಾಗ ಹೇಳಿದಿನ ಆಯ್ತು ಸರ್ ಕಂಪ್ಲೇಂಟ್ ಕೊಡ್ತೀರಿ ಅವ್ರು ಬರ್ಲಿ ಕೆಳಗಡೆ ಕಂಪ್ಲೇಂಟ್ ಕೊಡ್ಬೇಕು ಹಾಸ್ಪಿಟಲ್ ಹೋಗ್ಬೇಕು ಪೋಸ್ಟ್ ಮಾಡೋಣ ಇದೆ ಜೀವನ ಪರ್ಯಂತ ಅವರು ಚೆನ್ನಾಗಿರ್ಬೇಕು ಅಂತ ಇಂಜೆಕ್ಷನ್ ಕೊಡಿಸ್ಲೇಬೇಕು ಅಂದರು. ಆಗಲೂ ನಾವು ಬೇಡ ಅಂದರೆ ಕೊಡಿಸ್ಲೇಬೇಕು ಅಂದರು. ಸರಿ ಸರ್ ನೀವೇನು ಹೇಳ್ತೀರಾ ಅದೇ ಅಂತೇಳಿ 4 ಅಂದರು. ಆಯಿತು ಅಂದರೆ ಮತ್ತೆ ಬೇರೆ ಡಾಕ್ಟ್ರು ಬಂದರು. ಅವ್ರು ಬಂದು ಇಲ್ಲಪ್ಪ ಈ ರಿಪೋರ್ಟ್ಸ್ ಎಲ್ಲ ನೋಡಿ ಇಲ್ಲಪ್ಪ ಇದು ಜಾಸ್ತಿ ಸಿವಿಯರ್ ಐತೆ 8 ತೊಗೊಳ್ಲೇಬೇಕು, ಇನ್ನು ವಯಸ್ಸೈತೆ ವಯಸ್ಸಾಗಿಲ್ಲ 8 ಇಂಜೆಕ್ಷನ್ ತೊಗೊಂಡ್ರೇನೆ, ಇಲ್ಲ ಅಂದರೆ ಆಗಲ್ಲ, ಅದೇನೋ ನಿಮ್ಮ ಪಾಡು ನಿಮ್ಮ ಇಷ್ಟ, ಏನೋ ಹೆಚ್ಚು ಕಮ್ಮಿ ಆದರೆ ನಮಗೆ ಗೊತ್ತಿಲ್ಲ ಅಂತ ಅಂದರು ಸರ್. ಹಂಗೆ ಹೇಳಿದ್ಮೇಲೆ ಯಾರೇ ಆಗಲಿ ಇನ್ನು ಕೊಡ್ಸಲ್ಲ ಅಂತಾರೆ ಸರ್. ಆಯಿತು ಅಂದ್ಬಿಟ್ಟು ಅದು ಹೇಳಿ 8 ಇಂಜೆಕ್ಷನ್ನು ಕೊಡ್ತೀರಿ. ಅದಾದಮೇಲೆ CT ಸ್ಕ್ಯಾನ್ ಮಾಡಿ ಯಾವ ಟೆಸ್ಟ್ಗಳೆಲ್ಲ ಮಾಡಿ ಆಯ್ತು ಎಲ್ಲ ಕ್ಯೂರ್ ಆಗಿದೆ, ಏನು ತೊಂದರೆ ಇಲ್ಲ ಅಂತೇಳಿ ಆದಮೇಲೆ ವಾರಕ್ಕೆ 10 ದಿನಕ್ಕೂ ಆಪ್ರೇಷನ್ಗೆ ಹೇಳಿದ್ರು. ಅವ್ರು ಹೇಳಿರೋ ಟೈಮ್ಗೆ ಬಂದು ಆಪ್ರೇಷನ್ನು ಮಾಡಿಸಿದ್ದೀರಿ. ಅವ್ರು ಏನು ಹೇಳೋರು ಅಷ್ಟೇ ದುಡ್ಡು ಕಟ್ಟಿದ್ದೀರಿ. ಅದರಲ್ಲೇನೋ ನಮ್ಮ ಬಾರ್ಗಿನ ಏನೋ ನಮ್ಗೆ ಕೇಳಿದ್ರೆ ಅವ್ರ ದುಡ್ಡು ಪ್ರಕಾರ ಅವ್ರು ಎಷ್ಟು ಕೊಟ್ಟವ್ರು ಅಷ್ಟೇ ಸರ್. ಅದ್ರ ಮೇಲೆ ನಾವು ಇನ್ನೇನು ಕೇಳಿಲ್ಲ ಏನಿಲ್ಲ. ಅವ್ರು ಏನು ಹೇಳೋರು ಅದು ದುಡ್ಡು ಸಮೇತ ಕಟ್ಟಿದ್ದೀರಿ. ಅವ್ರು ದುಡ್ಡು ಕೊಡೋವ್ರಿಗೂ ICUನಿಂದ ಕೆಳಗಡೆ ಕೂಡ ಕರ್ಕೊಂಬಂದಿಲ್ಲ. ಅಲ್ಲಿಂದ ಅಲ್ಲಿಗೆ 4-5 ಸಾರಿ ಫೋನ್ ಮಾಡಿದ್ದಾರೆ, ಏನು ಮೇಲಿಂದ ಕೆಳಗೆ ಕರ್ಕೊಂಬರೋದಕ್ಕೆ ಕಟ್ಟಿದ್ರ ಅಂತ. ಏನು 5 ನಿಮಿಷಕ್ಕೆ ಜಾಸ್ತಿ ಇಲ್ಲ, 5 ನಿಮಿಷ ದುಡ್ಡು ಕೌಂಟ್ ಮಾಡೋದ್ರೊಳಗಡೆ ಅಷ್ಟು ಸರಿ ಫೋನ್ ಮಾಡಿದ್ದಾರೆ. ಅಲ್ಲಿ ದುಡ್ಡಿಗಿರೋ ಬೆಲೆ ಮನುಷ್ಯನಿಗಿಲ್ವಾ? ವರ್ಷದಿಂದ ತೋರಿಸ್ತಾ ಇದ್ದೀನಿ, ಅಷ್ಟು ಮಾತ್ರ ದುಡ್ಡು ಕೊಡ್ತಾರ ಇಲ್ಲ ಅನ್ನೋ ಗ್ಯಾರಂಟಿ ಇಲ್ವಾ? ಅಲ್ಲಿಗೆ ಅರ್ಥ ಆಗೋಗಿದೆ ಉಳಿಯಲ್ಲ ಅಕಸ್ಮಾತ್ ತೊಂದರೆ ಆದರೆ ದುಡ್ಡು ಕೊಡ್ತಾರೋ ಇಲ್ಲ ಅಂದ್ಬಿಟ್ಟು ಈ ಕೆಲಸ ಮಾಡಿದ್ರ ನಮಗೆ ಸರ್. ಈಗ 52 ವರ್ಷ ಸರ್ ಅವ್ರಿಗೆ ಗೊತ್ತಾಗಿರೋದು 2023 ಸರ್. 2 ವರ್ಷ ಆಯಿತು ಸರ್. ವರ್ಷದಿಂದ ತೋರಿಸಿದ್ವಿ. 1 ವರ್ಷ ಅವರು ಫಸ್ಟಿಗೆ ಇದ್ವಾಗಿ ಹೇಳಿದ್ರು, ಅಲ್ಲಿ ಹೋಗಿ ಬಂದರೆ ಅವ್ರು ಅಲ್ಲಿ ಜನ ನೋಡಿ ನಾವು ಮಾಡಿಸ್ಕೊಳಲ್ಲ. ಅವೆಲ್ಲ ನೋಡಿ ಲಾಸ್ಟಿಗೆ ಇಲ್ಲೇ ಬಂದು ಇವರು ಹೇಳಿದರು ಅಲ್ಲಿ ತೋರಿಸ್ತೀವಿ, ಅಲ್ಲಿ ನೋಡ್ತೀವಿ ನೋಡ್ಸ್ಕೊಬೋದು, ಇಲ್ಲಿ ನೋಡ್ತೀವಿ ರೇಡಿಯೇಷನ್ಗೆ